ನಮಸ್ಕಾರ ವಿದ್ಯಾರ್ಥಿಗಳೇ. KCET ಕೌನ್ಸಿಲಿಂಗ್ನಲ್ಲಿ 2025ರ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡುವಂತಹ ಈ ವಿಡಿಯೋದಲ್ಲಿ ಸಿಹಿ ಸುದ್ದಿ ಇದೆ. ಮೊದಲು ನಮ್ಮ ಒಂದು KEA ವೆಬ್ಸೈಟ್ ಅನ್ನು ಹೇಗೆ ನೋಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನೀವು ಕ್ರೋಮ್ ಬ್ರೌಸರಲ್ಲಿ ಹೋಗ್ತೀರಾ, KEA ಹೋಮ್ ಅಂತ ಟೈಪ್ ಮಾಡಿ. ಹೀಗೆ ಬರುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ. ನೆಕ್ಸ್ಟ್ ಇತ್ತೀಚಿನ ಸುದ್ದಿ, ನಿಮ್ಮದು ಏನಾದರೂ ಅಪ್ಡೇಟ್ ಇದ್ದರೆ ಇಲ್ಲಿ ಕಾಣಿಸುತ್ತೆ. ನೀವು ಅದನ್ನು ಓದಿದ ನಂತರ ನಿಮಗೆ ತಿಳಿಯುತ್ತೆ ನಮಗೆ ಇಂತಹ ಅಪ್ಡೇಟ್ ಬಿಟ್ಟಿದ್ದಾರೆ ಅಂತ. ಓಕೆ, ನಂತರ ನೀವು ಇತ್ತೀಚಿನ ಸುದ್ದಿ ಅಲ್ಲದೆ ಇನ್ನೂ ಕೂಡ ನೀವು ನೋಡ್ಕೋಬಹುದು. ಅಲ್ಲಿ ಕೂಡ ಯಾವುದೇ ಅಪ್ಡೇಟ್ ಬರಲಿ, ಯಾವುದೇ ಇನ್ಫಾರ್ಮೇಷನ್ ನಿಮಗೆ ಸಿಗಬೇಕು ಅಂದರೆ ಇಲ್ಲಿ ಇತ್ತೀಚಿನ ಸುದ್ದಿ ಅಂತ ಕಾಣ್ತಿದೆ, ಅಲ್ಲಿ ಬಿಗ್ ಲೈನಲ್ಲಿ ಕಾಣಿಸುತ್ತೆ. ಇಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ, ಇತ್ತೀಚಿನ ಪ್ರಕಟಣೆಗಳು. ಇಲ್ಲಿ ಸ್ವಲ್ಪ ಸ್ಮಾಲ್ ಲೈನಲ್ಲೇ ಕಾಣಿಸುತ್ತೆ ಅಷ್ಟೇ ವಿನಃ ಇನ್ನೇನು ಸಂಬಂಧವೇ ಇಲ್ಲ. ಇನ್ನು ಸೈಡು 3 ಡಾಟ್ಸ್ ಅಲ್ಲೇ 3 ಲೈನ್ಸ್ ಕಾಣ್ತವೆ, ಸ್ಮಾಲ್ ಸೈಜ್. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ನೆಕ್ಸ್ಟ್ ಅಲ್ಲಿ ಪ್ರವೇಶ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರ ನೀವು 2025ಕ್ಕೆ UGCETಗೆ ಅಪ್ಲಿಕೇಶನ್ ಹಾಕ್ತಿದ್ದೀರಲ್ವಾ, ಅದಕ್ಕೋಸ್ಕರ ನೀವು ಅದಕ್ಕೆ ಸಂಬಂಧಪಟ್ಟಿರೋರು ಆದ ಕಾರಣ ಅದನ್ನು ಕ್ಲಿಕ್ ಮಾಡಿ. ನಂತರ ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ UGCET 2025 ಅರ್ಜರಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳು ಆಗಲೇ ಈ ಮೇಲ್ IDಗೆ ಇನ್ಫಾರ್ಮೇಷನ್ ತಿಳಿಸಿ ಅಂತ ಕೊಟ್ಟಿರ್ತಾರೆ. ಮತ್ತು UGCET 2025 ಮಾಹಿತಿ ಮತ್ತು ದಾಖಲೆಗಳ ಪರಿಶೀಲನೆ ಅಂತ ಯಾವುದಾದರೂ ಒಂದು ಮಾಹಿತಿ ಇಲ್ಲಿದ್ದೇ ಇರುತ್ತೆ. ಪ್ರತಿಯೊಂದು ನೀವು ಸಾಲ್ವ್ ಮಾಡ್ಕೋಬಹುದು. ಇನ್ನು UGCET 2025ರ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ 23/1/2025ಕ್ಕೆ ಸ್ಟಾರ್ಟ್ ಆಗಿದೆ ಕಾರಣ ಅಲ್ಲಿ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೀವು ಇಲ್ಲಿ ಡಾಕ್ಯುಮೆಂಟ್ಸ್ ಇದ್ದಾವೆ, ಅರ್ಜಿಯ ಭರ್ತಿ ಮಾಡುವ ಡಾಕ್ಯುಮೆಂಟ್ಸ್ ಲಿಂಕ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಇನ್ನು ಯಾವ ಕೋರ್ಸ್ಗೆ ನೀವು ಸಂಬಂಧಪಟ್ಟಿರೋರು ಮಾತ್ರ ಈ KCET ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕೋ ಇಲ್ಲಿ ಕಾಣ್ತಿದೆ, ಅದನ್ನು ಸ್ವಲ್ಪ ಓದಿಕೊಳ್ಳಿ. ನೀವು ಮುಂದೆ KCET ಎಕ್ಸಾಮ್ ಬರೆದ ನಂತರ ಯಾವ ಕೋರ್ಸ್ಗಳನ್ನು ತಗೋಬೇಕು ಅನ್ನೋದು ಮೇಲೆ ಇದೆ, ಕೆಳಗಡೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಕೆಳಗಡೆ ಇದೆ. ಅವೆರಡನ್ನು ನೋಡ್ಕೊಂಬಿಟ್ರೆ ಆಯ್ತು, ಅರ್ಥ ಆಗಿಬಿಡುತ್ತೆ. ಇನ್ನು ಏನು ಸಹ ಸಿಹಿ ಸುದ್ದಿ ಅಂತ ನೀವು ಕೇಳ್ತೀರಾ, ಇಲ್ಲಿದೆ. ಇಲ್ಲಿ ಕ್ಲಿಕ್ ಮಾಡಿದ್ವಿ ನಾವು ಏನಂತ, 2025ರ UGCET ಪಠ್ಯಕ್ರಮ ಅಂದರೆ ಯಾವುದು, ಯಾವ ಸಬ್ಜೆಕ್ಟ್ ಹೇಗೆ ಓದಬೇಕು ಅನ್ನೋದು. ಇಲ್ಲಿ ಭೌತಶಾಸ್ತ್ರ ಅನ್ನೋದನ್ನು ನಾನು ಡೌನ್ಲೋಡ್ ಮಾಡಿದ್ದೀನಿ, ಅಂದರೆ ಫಿಸಿಕ್ಸ್. ಈಗ ಡೌನ್ಲೋಡ್ ಮಾಡಿದ್ದೀನಿ, ಓಪನ್ ಆಗ್ತಾ ಇದೆ PDF ನೋಡಿ. 1 minute wait for. ನಂತರ ಈಗ ಓಪನ್ ಆದ ನಂತರ ಇಲ್ಲಿ ನೋಡಿ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್, ಕೈನೆಟಿಕ್ಸ್ ಚಾಪ್ಟರ್ ವೈಸ್ ಇರುತ್ತೆ ಅನ್ಮಾತು. ಓಕೆ, ಯೂನಿಟ್ ಫಸ್ಟ್ ಯಾವುದು, ಯೂನಿಟ್ ಸೆಕೆಂಡ್ ಯಾವುದು, ಯೂನಿಟ್ ಥರ್ಡ್ ಯಾವುದು ಅನ್ನೋದು ನಿಮಗೆ ಹೀಗೆ ಕೊಟ್ಟಿರ್ತಾರೆ. ನಂತರ ಎಂಡಿಂಗಲ್ಲಿ ಒಂದು ಕೊಟ್ಟಿರ್ತಾರೆ, ಏನಂತ ಕೊಟ್ಟಿರ್ತಾರೆ ಸರ್ ಅಂತ ನೀವು ಕೇಳಬಹುದು. ಅದೇ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಏನು ಅಂದರೆ, ಇಂತಹ ಚಾಪ್ಟರ್ನಲ್ಲಿ ನೀವು ಇದೇ ಕಾನ್ಸೆಪ್ಟ್ ಅನ್ನು ಓದಿ ಅಂತ ಕೂಡ ಮೆನ್ಷನ್ ಮಾಡಿ ಮತ್ತು ಕೊಟ್ಟಿರ್ತಾರೆ. ಎಷ್ಟು ಗುಡ್ ನ್ಯೂಸ್ ಅಲ್ವಾ ಇದು, ಹೌದಲ್ವಾ? ನೀವು ರೆಫರೆನ್ಸ್ ಬುಕ್ ಏನು ಮಾಡಬೇಕಂದ್ರೆ, ಟೆಕ್ಸ್ಟ್ ಬುಕ್ ಆಫ್ ಫಿಸಿಕ್ಸ್ ಪಾರ್ಟ್ 1 ಫಾರ್ ಕ್ಲಾಸ್ ಲೇಟೆಸ್ಟ್ ರಿವೈಸ್ಡ್ ಎಡಿಷನ್ ಆಫ್ NCERT ಟೆಕ್ಸ್ಟ್ ಬುಕ್ ಅನ್ನು ಓದಿ. NCERT ಟೆಕ್ಸ್ಟ್ ಬುಕ್ನಲ್ಲಿಂದ ಕೂಡ ಬರುತ್ತವೆ ಕ್ವಶನ್ಸ್ ಅಂತ ಮೆನ್ಷನ್ ಮಾಡಿ ಮತ್ತು ಕೊಟ್ಟಿದ್ದಾರೆ, ಹೌದಲ್ವಾ? ಇದು ಎಷ್ಟು ಒಂದು ಸಿಹಿ ಸುದ್ದಿ ಅಲ್ವಾ KCET 2025ರ ವಿದ್ಯಾರ್ಥಿಗಳಿಗೆ. ಇಂತಹ ಚಾಪ್ಟರ್ನಲ್ಲಿ ಇಂತಹ ಕಾನ್ಸೆಪ್ಟ್ಸ್ ಅನ್ನು ಮಾತ್ರ ಓದಿ, ಮತ್ತು ಇದು ಟೆಕ್ಸ್ಟ್ ಬುಕ್ ಅನ್ನು ಕೂಡ ಓದಿ ಅಂತ ಕೂಡ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ, ಹೌದಾ? ಆ ಟೆಕ್ಸ್ಟ್ ಬುಕ್ ಅನ್ನು ನೀವು ಓದ್ಬಿಟ್ರೆ, 2 ಟೆಕ್ಸ್ಟ್ ಬುಕ್ಕಲ್ಲಿ ಮಿನಿಮಮ್ ಅಂದರೂ 70% ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಇದ್ದ ಹಾಗೆ. ಓಕೆ, 30% ಅವರು ಕಾನ್ಸೆಪ್ಟ್ ಐಡಿಯಾದಿಂದ ಕೂಡ ಕೊಡಬಹುದು. ಓಕೆ, ಇನ್ನು ನಾನು ಈಗ ಮ್ಯಾಥಮೆಟಿಕ್ಸ್ ಅಂದರೆ ಗಣಿತಶಾಸ್ತ್ರ ಅನ್ನುವ ಒಂದು PDF ಅನ್ನು ಡೌನ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಓಪನ್ ಮಾಡ್ತಾ ಇದ್ದೀನಿ. ಇನ್ನೊಂದು ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಮ್ಯಾಥಮೆಟಿಕ್ಸ್ ಅನ್ನುವ ಒಂದು PDF ಓಪನ್ ಆಯಿತು. ಇಲ್ಲಿ ನೋಡ್ರಿ, ನಿಮಗೆ ಯಾವ ಚಾಪ್ಟರ್ಸ್ ಇದ್ದಾವೆ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿ ಮತ್ತು ಕೊಟ್ಟಿದ್ದಾರೆ. ಇಂತಹ ಕಾನ್ಸೆಪ್ಟ್ಸ್ ಅನ್ನು ಓದಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಪ್ ಟು ಪ್ರೊಬಾಬಿಲಿಟಿವರೆಗೂ ಇದೆ ನಿಮಗೆ ಸಿಲೆಬಸ್, ಹೌದಾ? ಸೆಟ್ಸ್ ಟು ಪ್ರೊಬಾಬಿಲಿಟಿ. ಇಲ್ಲಿ ರೆಫರೆನ್ಸ್ NCERT ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಕ್ಲಾಸ್ 12 ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅದನ್ನು ಓದಿಕೊಳ್ಳಿ ಅಂತ ಮೆನ್ಷನ್ ಮಾಡಿ ಮತ್ತು ಕೊಟ್ಟಿರ್ತಾರೆ ಅವರೇ.
ನೀವು ಓದಲಾರ್ದೆ ಹೋದರೆ ಹೇಗಿರುತ್ತೆ ಹೇಳಿ. ಪ್ಲೀಸ್ ನಮ್ಮ ಚಾನಲ್ ಅನ್ನು ನೀವು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು KCET 2025 ವಿದ್ಯಾರ್ಥಿಗಳೇ, ಹೌ ಟು ಚೆಕ್ KCET 2025. ಫಸ್ಟ್ ಸ್ಟೆಪ್ ನಿಮ್ದು ಏನಾಗಿರುತ್ತೆ ಗೊತ್ತಾ? ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸ್ಲಿಪ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಆಪ್ಷನ್ ಎಂಟ್ರಿ ಅಂತ ನಡೆಸುತ್ತಾರೆ, ಅದನ್ನು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇಂತಹ ಕಾಲೇಜುಗಳು, ಇಂತಹ ಕೋರ್ಸ್ಗಳು ಅಂತ. ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಿಡ್ತಾರೆ, ಥರ್ಡ್ ಸ್ಟೆಪ್. ಫೋರ್ತ್ ಸ್ಟೆಪ್ ಕಟ್ ಆಫ್ ಅನ್ನು ರಿಲೀಸ್ ಮಾಡ್ತಾರೆ. ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಎಷ್ಟು ಬಂದಿದೆ, ಆ ಕಟ್ ಆಫ್ ಎಷ್ಟಿದೆ ಕಾಲೇಜ್ಗೆ ನೋಡ್ಕೊಳ್ಬೇಕು. ನಂತರ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇನ್ನೊಂದು ಬಿಡ್ತಾರೆ, ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ನಂತರ ಎಂಡಿಂಗ್ ಅಂದರೆ 6th ಸ್ಟೆಪ್ಪು ಅಡ್ಮಿಷನ್ ಆಗಿರುತ್ತೆ. ಸುಮಾರು ಅಂದರೆ ನಿಮ್ಮ ಒಂದು ಕೌನ್ಸ್ಲಿಂಗು ಸ್ಟಾರ್ಟ್ ಆಗೋದು ಏಪ್ರಿಲ್ ತಿಂಗಳಿನಲ್ಲಿ. ನೀವು ಪರೀಕ್ಷೆ ಬರೆಯೋದು ಮೊದಲು ಮಾಡ್ತೀರಾ. ಇನ್ನು ಆಗಿನಿಂದ ಹಿಡಿದು ಕಾಲೇಜ್ ಓಪನ್ ಆಗಿ ನಿಮ್ಮ 6 ಸ್ಟೆಪ್ಸ್ ಮುಗಿಯೋಕೆ ಸೆಪ್ಟೆಂಬರ್ 15 ಬೇಕಾಗುತ್ತೆ. ಇನ್ನು ಇವರು ನಮ್ಮ KEA ಡೈರೆಕ್ಟರ್ ಪ್ರಸನ್ನ H ಸರ್ ಅವರು, ಇವರಿಂದಲೇ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ KEA ವೆಬ್ಸೈಟ್ನಲ್ಲಿ. ಪ್ಲೀಸ್ ಟು ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ವಿತ್ ಮೋರ್ ಫ್ರೆಂಡ್ಸ್ ಶೇರ್. ಮೊದಲು ಸೆಕೆಂಡ್ PUC ಚೆನ್ನಾಗಿ ಸ್ಟಡಿ ಮಾಡಿ ಸ್ಕೋರ್ ಮಾಡಿ, ನಂತರ KCET ಸ್ಟಡಿ ಮಾಡಿ ಸ್ಕೋರ್ ಮಾಡಿ. ಆಲ್ ದ ಬೆಸ್ಟ್. ಎರಡನ್ನೂ ಒಟ್ಟಿಗೆ ಓದುತ್ತೇನೆ ಸರ್ ಅಂದರೆ ಕೂಡ ಏನು ಭಯ ಇಲ್ಲ, ಓದ್ಕೊಳ್ಳಿ. ಥ್ಯಾಂಕ್ ಯು.